ಟಾಟಾ ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ, ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂತ ಒಂದು ಇಂಡಿಯನ್ ಕಾರ್ ಬ್ರ್ಯಾಂಡ್. ಅದ್ ಯಾಕೆ ಫೇಮಸ್ ಅಂದ್ರೆ ಆ ತರುವಂತ ಕಾರ್ ಗಳಾಗಿರ್ಬೋದು, ಆ ಕಾರ್ ಸೇಫ್ಟಿಗಳಾಗಿರ್ಬೋದು, ಫೀಚರ್ಸ್ ಆಗಿರ್ಬೋದು, ಎಲ್ಲಾನು ಕೂಡ ಟಾಪ್ ನಾಚ್ ಆಗಿದೆ. ಈಗಷ್ಟೇ ಟಾಟಾದವರು ಹೊಸ ಸಿಯರಾ ಇವಿನ ಕೂಡ ಲಾಂಚ್ ಮಾಡಿದ್ದಾರೆ. ಟಾಟಾ ಸಿಯರಾ ಬಂದಾಗಲೇ ನಾವು ಅನ್ಕೊಂಡಿದ್ವಿ ಅದ್ರ ಇವಿ ಕೂಡ ಬರುತ್ತೆ ಅಂತ, ಆದಷ್ಟು ಬೇಗ ಅದನ್ನ ತರ್ತೀನಿ ಅಂತಾನು ಕೂಡ ಹೇಳಿದ್ರು. ಈಗ ಅದರ ಇವಿನ ಲಾಂಚ್ ಮಾಡಿದ್ದಾರೆ. ಬರೀ 18,79,000ಕ್ಕೆ ಟಾಟಾ ಸಿಯರಾ ಇವಿಯನ್ನ ಲಾಂಚ್ ಮಾಡಿದ್ದಾರೆ. ಸೊ ಇದೀಗ ಸದ್ಯಕ್ಕೆ ಮಹೀಂದ್ರ BE6, ಮಾರುತಿ ಸುಜುಕಿ ಈ ವಿಟಾರಾ, ವಿನ್ಫಾಸ್ಟ್ ನ VF6, ಹ್ಯುಂಡೈನ ಕ್ರೆಟಾ ಎಲೆಕ್ಟ್ರಿಕ್ ಮತ್ತೆ MGಯ ZS EV ಏನಿದೆ, ಈ ಒಂದು ಕಾರ್ ಗಳಿಗೆ ತುಂಬಾ ಟಕ್ಕರ್ ಕೊಡುವಂತಹ ಎಲ್ಲಾ ಲಕ್ಷಣ ಕಾಣ್ತಾ ಇದೆ. ಅದಕ್ಕೆ ಮೇನ್ ಆಗಿರುವಂತಹ ಕಾರಣ ಟಾಟಾದವರು ಈ ಒಂದು ಪ್ರೈಸ್ ಅಲ್ಲಿ, ಈ ಒಂದು ಪ್ರೈಸ್ ರೇಂಜ್ ಅಲ್ಲಿ ಆ ಕಾರ್ ಅಲ್ಲಿ ಕೊಡ್ತಾ ಇರುವಂತಹ ಆಪ್ಷನ್ಸ್, ಫೀಚರ್ಸ್ ಮತ್ತೆ ಅದರ ಒಂದು ಸೇಫ್ಟಿ, ಟಾಟಾ ಲಿಟರಲಿ ಕ್ರಾಶ್ ಟೆಸ್ಟ್ ಅಲ್ಲ, ಕ್ರಶ್ ಟೆಸ್ಟ್ ಅನ್ನ ಮಾಡಿದೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ಒಂದು ಕಾರ್ ನ ಫೀಚರ್ಸ್ ಏನು, ಬ್ಯಾಟರಿ ಆಪ್ಷನ್ಸ್ ಏನು, ಎಷ್ಟು ಕಿಲೋಮೀಟರ್ ನ ರೇಂಜ್ ನಮಗೆ ಈ ಒಂದು ಟಾಟಾ ಸಿಯರಾ ಇವಿ ಅಲ್ಲಿ ಕೊಡುತ್ತೆ, ಮತ್ತೆ ಇದನ್ನ ಯಾರೆಲ್ಲ ಬೈ ಮಾಡಬಹುದು ಅನ್ನೋದನ್ನ ನೋಡ್ತಾ ಇದೀವಿ. ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಟಾಟಾ ಸಿಯರಾ ಇವಿ ಏನಿದೆ 5 ವೇರಿಯಂಟ್ ಅಲ್ಲಿ ಸಿಗ್ತಾ ಇದೆ. ಪ್ರೈಸ್ ಬಗ್ಗೆ ಮಾತಾಡ್ಬೇಕಾದ್ರೆ 18,79,000ದಿಂದ 25,99,000 ತನಕ ಇದರ ಒಂದು ರೇಂಜ್ ಇದೆ. ತುಂಬಾ ವೇರಿಯಂಟ್ ಗಳು ಸಿಗುತ್ತೆ. ನಿಮಗೆ ಬೇಕಾಗಿರುವಂತಹ ವೇರಿಯಂಟ್ ನ ನೀವು ಬೈ ಮಾಡ್ಕೊಬಹುದು. ಅದೇ ಟೈಮ್ ಅಲ್ಲಿ ಮಹೇಂದ್ರ BE6 ಏನಿದೆ ಅದು 18,90,000ದಿಂದ 26,90,000 ತನಕ BE6 ಸಿಕ್ಕಿದ್ರೆ, ಕ್ರೆಟಾ ಎಲೆಕ್ಟ್ರಿಕ್ ಏನಿದೆ ಅದು 18,03,000ದಿಂದ 23,67,000 ತನಕ ಸಿಗುತ್ತೆ. ಸೊ ಆ ಒಂದು ರೇಂಜ್ ಅಲ್ಲಿ ಏನೇನು ಸಿಗುತ್ತೆ ಈ ಒಂದು ಕಾರ್ ಅಲ್ಲಿ ಅಂತ ನೋಡೋಣ. ಇನ್ನು ಟಾಟಾದೇ ಮತ್ತೊಂದು ಮಾಡೆಲ್ ಆಗಿರುವಂತಹ ಹ್ಯಾರಿಯರ್ ಇವಿ ಏನಿದೆ, ಆ ಕಾರ್ ಕಂಪೇರ್ ಮಾಡಿದ್ರೆ ಈ ಒಂದು ಕಾರು 2,07,000ದಿಂದ ಆಲ್ಮೋಸ್ಟ್ ಒಂದು 3 ಲಕ್ಷ ಕಮ್ಮಿಗೆ ಸಿಗ್ತಾ ಇದೆ. ಯಾಕಂದ್ರೆ ಟಾಟಾ ಹ್ಯಾರಿಯರ್ ಇವಿ ಏನಿದೆ ಅದು 21,49,000ದಿಂದ 28,99,000 ತನಕ ಸಿಗುತ್ತೆ. ಮೊದಲಿಗೆ ಈ ಒಂದು ಟಾಟಾ ಸಿಯರ್ ನ ಡಿಸೈನ್ ಅಲ್ಲಿ ಯಾವುದೇ ರೀತಿ ಚೇಂಜಸ್ ಆಗಿಲ್ಲ. ಟಾಟಾ ಸಿಯರಾದಲ್ಲಿದ್ದಂತಹ ಗ್ರಿಲ್ ನ ತೆಗೆದು ಈ ಸಿಯರಾ ಇವಿಗೆ ತುಂಬಾ ಕ್ಲೋಸ್ಡ್ ಆಗಿರುವಂತಹ ಒಂದು ಫ್ರಂಟ್ ಗ್ರಿಲ್ ನ ಕೊಟ್ಟಿದ್ದಾರೆ. ಅದೇ ರೀತಿ ಟಾಟಾ ಲೋಗೋ ನಮಗೆ ಎಲ್ಲಿ ಸಿಗ್ತಾ ಇತ್ತು ಅಲ್ಲೇ ಇದೆ. ಟಾಟಾ ನಮಗೆ 2 ಬ್ಯಾಟರಿ ಆಪ್ಷನ್ ನ ಕೊಟ್ಟಿದ್ದಾರೆ. ಒಂದು 63 ಕಿಲೋವ್ಯಾಟ್ ಅವರ್ ನ ಬ್ಯಾಟರಿ, ಇನ್ನೊಂದು 75 ಕಿಲೋವ್ಯಾಟ್ ಅವರ್ ನ ಬ್ಯಾಟರಿ ಆಪ್ಷನ್. ಸಿಕ್ಕಾಪಟ್ಟೆ ದೊಡ್ಡ ಬ್ಯಾಟರಿಗಳಂತಾನೆ ಹೇಳ್ಬೋದು. 63 ಕಿಲೋವ್ಯಾಟ್ ಅವರ್ ನ ಬ್ಯಾಟರಿ ಏನಿದೆ ಅದು 238 bhp ಪವರ್ ನ ಪ್ರೊಡ್ಯೂಸ್ ಮಾಡಿದ್ರೆ, 75 ಕಿಲೋವ್ಯಾಟ್ ಅವರ್ ನ ಬ್ಯಾಟರಿ ನಮಗೆ 209 PS ಪವರ್ ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಇನ್ನು ಈ ಒಂದು ಕಾರ್ ಅಲ್ಲಿ ನಮಗೆ ಡ್ಯುಯಲ್ ಮೋಟರ್ ಮತ್ತೆ ಆಲ್ ವೀಲ್ ಡ್ರೈವ್ ನ ಆಪ್ಷನ್ಸ್ ಕೂಡ ಅವೈಲೇಬಲ್ ಇದೆ. ಆಕ್ಸಲೇಷನ್ ಬಗ್ಗೆ ಮಾತಾಡಬೇಕಾದ್ರೆ ಈ ಒಂದು ಕಾರ್ ನಮಗೆ 0 to 100 ಏನಿದೆ 5.8 ಸೆಕೆಂಡ್ಸ್ ಅಲ್ಲಿ ರೀಚ್ ಆಗುತ್ತೆ. ನಾನು ಡೈರೆಕ್ಟ್ ಆಗಿ ಬ್ಯಾಟರಿ ಮತ್ತೆ ರೇಂಜ್ ಬಗ್ಗೆ ಯಾಕೆ ಮಾತಾಡ್ತಿದೀನಿ ಅಂದ್ರೆ, ಈ ಒಂದು ಕಾರ್ ಅಲ್ಲಿ ಡಿಸೈನ್ ಅಲ್ಲಿ ಯಾವುದೇ ರೀತಿಯಂತ ಚೇಂಜಸ್ ಆಗಿಲ್ಲ, ಒಳಗಡೆ ಸ್ವಲ್ಪ ಚೇಂಜ್ ಗಳಾಗಿದೆ. ಟಾಟಾ ಸಿಯರಾ ಇವಿ ಅಲ್ಲಿ 6 ಟೆರೇನ್ ಮೋಡ್ಸ್ ನಮಗೆ ಸಿಗುತ್ತೆ. ನಾರ್ಮಲ್, ಗ್ರಾಸ್, ಸ್ನೋ ಅಥವಾ ಮಡ್, ಗ್ರಾವೆಲ್, ಸ್ಯಾಂಡ್, ರಾಕ್ ಕ್ರಾಲ್ ಅಂಡ್ ಕಸ್ಟಮ್. ಸೊ ಇಷ್ಟು ಡ್ರೈವಿಂಗ್ ಮೋಡಲ್ ನಮಗೆ ಸಿಗುತ್ತೆ. ಲೋ ಸ್ಪೀಡ್ ನ ಕ್ರೂಸ್ ಕಂಟ್ರೋಲ್ ಮತ್ತೆ 540 ಡಿಗ್ರಿ ಕ್ಯಾಮ್ರಾ ಕೂಡ ನಮಗೆ ಈ ಒಂದು ಕಾರ್ ಅಲ್ಲಿ ಸಿಗುತ್ತೆ. ಇನ್ನು ರೇಂಜ್ ಬಗ್ಗೆ ಮಾತಾಡೋದಾದ್ರೆ ಟಾಟಾ ಕ್ಲೇಮ್ ಮಾಡೋದೇನಂದ್ರೆ 665 ಕಿಲೋಮೀಟರ್ ನ ರೇಂಜ್ ನ 75 ಕಿಲೋವ್ಯಾಟ್ ಅವರ್ ನ ರಿಯರ್ ವೀಲ್ ಡ್ರೈವ್ ವೇರಿಯಂಟ್ ಏನಿದೆ ಅದು ಕೊಡುತ್ತೆ ಅಂತ. 624 ಕಿಲೋಮೀಟರ್ ನ ರೇಂಜ್ ನ ಆಲ್ ವೀಲ್ ಡ್ರೈವ್ ವೇರಿಯಂಟ್ ಕೊಡುತ್ತೆ. ಅದೇ ರೀತಿ 535 ಕಿಲೋಮೀಟರ್ ನ ರೇಂಜ್ ನ 63 ಕಿಲೋವ್ಯಾಟ್ ಅವರ್ ನ ಬ್ಯಾಟರಿ ವರ್ಷನ್ ಏನಿದೆ ಅದು ಕೊಡುತ್ತೆ. ಅದೇ ರೀತಿ ನೀವೇನಾದ್ರೂ 15 ನಿಮಿಷ ಚಾರ್ಜ್ ಮಾಡಿದ್ರೆ ಸಾಕು 260 ಕಿಲೋಮೀಟರ್ ನ ಒಂದು ಡ್ರೈವ್ ರೇಂಜ್ ನ ನೀವು ಇದರಲ್ಲಿ ತಗೋಬಹುದು. ಇಲ್ಲೊಂದು ವಿಷಯ ಏನು ಅಂದ್ರೆ, ನೀವು 120 ಕಿಲೋವ್ಯಾಟ್ ಅವರ್ ನ DC ಫಾಸ್ಟ್ ಚಾರ್ಜರ್ ಅಲ್ಲಿ ಮಾಡಬೇಕಾಗುತ್ತೆ. 20ರಿಂದ 80% ಚಾರ್ಜ್ ಏನಿದೆ ಅದು ನಮಗೆ ಬರೀ 26 ನಿಮಿಷದಲ್ಲಿ ರೀಚ್ ಆಗುತ್ತೆ. ಅದೇ ರೀತಿ ನೀವೇನಾದ್ರೂ 7.2 ಕಿಲೋವ್ಯಾಟ್ ನ AC ಚಾರ್ಜಿಂಗ್ ನ ಮಾಡೋದಾದ್ರೆ 10ರಿಂದ 100% ಆಗೋದಕ್ಕೆ ನಿಮಗೆ 8ರಿಂದ 9 ಗಂಟೆ ತಗೊಳುತ್ತೆ. 63 ಕಿಲೋವ್ಯಾಟ್ ಅವರ್ ನ ಬ್ಯಾಟರಿ ಏನಿದೆ ಅದು ನಮಗೆ 8ರಿಂದ 9 ಅವರ್ ತಗೊಂಡ್ರೆ 75 ಕಿಲೋವ್ಯಾಟ್ ಅವರ್ ನ ಬ್ಯಾಟರಿ ನಮಗೆ 10.5 ಗಂಟೆ ಫುಲ್ ಚಾರ್ಜ್ ಆಗೋದಕ್ಕೆ ತಗೊಳುತ್ತೆ ನಾರ್ಮಲ್ ಚಾರ್ಜಿಂಗ್ ಸ್ಪೀಡ್ ಅಲ್ಲಿ. ಇನ್ನೊಂದು ಮೈನ್ ಆಗಿರೋ ವಿಷಯ ಏನು ಅಂದ್ರೆ, ಟಾಟಾ ಸಿಯರಾ ನಮಗೆ 15 ವರ್ಷದ ಬ್ಯಾಟರಿ ವ್ಯಾರಂಟಿಯನ್ನು ಕೂಡ ಕೊಡ್ತಾ ಇದೆ. ಟಾಟಾ ಸಿಯರಾದಲ್ಲಿ ಮೈನ್ ಆಗಿರುವಂತಹ ಫೀಚರ್ಸ್ ಏನು ಅಂದ್ರೆ, ಇದರಲ್ಲಿ ನಮಗೆ 622 ಲೀಟರ್ ನ ಬೂಟ್ ಸ್ಪೇಸ್ ಸಿಗ್ತಾ ಇದೆ. ಅದ್ ಮಾತ್ರ ಅಲ್ಲದೆ ಡಿಪೆಂಡಿಂಗ್ ಆನ್ ವೇರಿಯಂಟ್ ನಮಗೆ ಸಿಯರಾ ಸಿಕ್ಕಾಪಟ್ಟೆ ಫೀಚರ್ಸ್ ನ ಆಫರ್ ಮಾಡ್ತಾ ಇದೆ. 12.3 ಇಂಚಿನ ಟಚ್ ಸ್ಕ್ರೀನ್ ಸಿಗುತ್ತೆ. ಅದೇ ರೀತಿ 10.25 ಇಂಚಿನ ಡ್ರೈವರ್ ಡಿಸ್ಪ್ಲೇ ಮತ್ತೆ 12.3 ಇಂಚಿನ ಪ್ಯಾಸೆಂಜರ್ ಡಿಸ್ಪ್ಲೇ ಸಿಗುತ್ತೆ. ಟೋಟಲ್ ಆಗಿ ನಮಗೆ 3 ಡಿಸ್ಪ್ಲೇಗಳು ಒಳಗಡೆ ಸಿಗುತ್ತೆ. ಆಂಬಿಯಂಟ್ ಲೈಟಿಂಗ್, 12 ಸ್ಪೀಕರ್ JBL ನ ಬ್ಲಾಕ್ ಸೌಂಡ್ ಸಿಸ್ಟಮ್ ಸಿಗುತ್ತೆ. ಡ್ಯುಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್, ಪ್ಯಾನೋರಾಮಿಕ್ ಸನ್ರೂಫ್, ಬಾಸ್ ಮೋಡ್, ಕ್ಯಾಬಿನ್ ಪ್ಯೂರಿಫೈಯರ್, ಪವರ್ಡ್ ಮತ್ತೆ ವೆಂಟಿಲೇಟೆಡ್ ಸೀಟ್ ಸಿಗುತ್ತೆ. ಪವರ್ ಟೇಲ್ ಗೇಟ್, ಲೆವೆಲ್ 2 ADAS, ಕನೆಕ್ಟೆಡ್ ಕಾರ್ ಟೆಕ್, ಆಟೋ ಪಾರ್ಕ್ ಅಸಿಸ್ಟ್, ಹೆಡ್ ಅಪ್ ಡಿಸ್ಪ್ಲೇ, ಡಿಜಿಟಲ್ ಕೀ, ಓವರ್ ದ ಏರ್ ಅಪ್ಡೇಟ್ಸ್, 6 ಏರ್ ಬ್ಯಾಗ್ ಗಳು ಸ್ಟ್ಯಾಂಡರ್ಡ್ ಆಗಿ, ವೆಹಿಕಲ್ ಟು ಲೋಡ್ ಫೀಚರ್, ವೆಹಿಕಲ್ ಟು ವೆಹಿಕಲ್ ಚಾರ್ಜ್ ಮಾಡುವಂತ ಫೀಚರ್, ಹಾಗೆ ಮತ್ತಷ್ಟು ಫೀಚರ್ಸ್ ಕೂಡ ನಮಗೆ ಇದ್ರಲ್ಲಿ ಸಿಗುತ್ತೆ. ಏನೇ ಆದ್ರೂ ಟಾಟಾ ಸಿಯರಾ ಮಾತ್ರ ತುಂಬಾ ಫೀಚರ್ ಪ್ಯಾಕ್ ಆಗಿ ಬಂದಿರುವಂತ ಕಾರು. ನೀವೇನಾದ್ರೂ ಒಂದು 20 ಲಕ್ಷದಿಂದ 26 ಲಕ್ಷದ ಆ ಒಂದು ರೇಂಜ್ ಅಲ್ಲಿ ಒಂದೊಳ್ಳೆ ಕಾರ್ ನ ನೋಡ್ತಾ ಇದ್ರೆ, ತುಂಬಾ ಜಾಸ್ತಿ ರೇಂಜ್ ಕೊಡುವಂತ ಒಂದು ಎಲೆಕ್ಟ್ರಿಕ್ ಕಾರ್ ನ ನೋಡ್ತಾ ಇದ್ರೆ, ನೀವು ಟಾಟಾ ಸಿಯರಾನ ಬೇಕಾದ್ರೆ ಟ್ರೈ ಮಾಡಬಹುದು. ಇದಿಷ್ಟು ಟಾಟಾ ಸಿಯರಾ ಇವಿ ಬಗ್ಗೆ. ನಿಮ್ಗೆ ಒಂದು ಕಾರ್ ಬಗ್ಗೆ ಏನು ಅನಿಸ್ತು ಕಮೆಂಟ್ ಮಾಡಿ. ಅಂಡ್ ನೀವೇನಾದ್ರೂ ಟಾಟಾ ಕಾರ್ ಗಳನ್ನ ಹೊಂದಿದ್ರೆ ಅದರ ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನು ಕೂಡ ನಮ್ಮ ಪ್ರೇಕ್ಷಕರಿಗೂ ಕೂಡ ಅದು ಗೊತ್ತಾಗ್ಲಿ.